ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಮೊನ್ನೆ ಜಿಯೋ ಹಾಟ್ಸ್ಟಾರ್ನಲ್ಲಿ ಒಂದು ಹೊಸ ವೆಬ್ ಸೀರೀಸ್ ಬಂದಿದೆ, ಮಹಾಭಾರತ್ ಏಕ್ ಧರ್ಮಯುದ್ಧ ಅಂತ. ಈ ಒಂದು ವೆಬ್ ಸೀರೀಸು ಕನ್ನಡ ಸೇರಿ 7 ಭಾಷೆಗಳಲ್ಲಿ ಡಬ್ ಆಗಿದೆ. ಈ ಒಂದು ವೆಬ್ ಸೀರೀಸ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಈ ಒಂದು ವೆಬ್ ಸೀರೀಸನ್ನು ಶೂಟ್ ಮಾಡೋದಕ್ಕೆ ಯಾವುದೇ ಕ್ಯಾಮ್ರಾವನ್ನು ಯೂಸ್ ಮಾಡಿಲ್ಲ, ಯಾವುದೇ ಲೈಟಿಂಗನ್ನು ಸಹ ಯೂಸ್ ಮಾಡಿಲ್ಲ. ಇನ್ನೂ ಯಾಕೆ, ಈ ಒಂದು ವೆಬ್ ಸೀರೀಸಲ್ಲಿ ಯಾವ ಆ್ಯಕ್ಟ್ರ್ಗಳು ಸಹ ಇಲ್ಲ, ಒಬ್ಬ ಸಹ ಈ ಒಂದು ವೆಬ್ ಸೀರೀಸ್ನಲ್ಲಿ ಆ್ಯಕ್ಟನ್ನು ಮಾಡಿಲ್ಲ. ಏನಕ್ಕೆ ಅಂದರೆ, ಇದು ಕಂಪ್ಲೀಟಾಗಿ AI ಮುಖಾಂತರ ಜನ್ರೇಟ್ ಮಾಡಿರುವಂಥ ವೆಬ್ ಸೀರೀಸು. ಲಿಟ್ರಲಿ ಕಂಪ್ಯೂಟರ್ನಲ್ಲಿ ಕೂತ್ಕೊಂಡು ಕಂಪ್ಲೀಟ್ ವೆಬ್ ಸೀರೀಸನ್ನು ಜನ್ರೇಟ್ ಮಾಡಿದ್ದಾರೆ, ಡೆವಲಪ್ ಮಾಡಿದ್ದಾರೆ. ಎಷ್ಟು ದುಡ್ಡನ್ನು ಉಳಿಸಿರ್ಬೋದು ಯೋಚನೆ ಮಾಡ್ಕೊಳ್ಳಿ. ಆ್ಯಕ್ಟ್ರ್ಗಳಿಗೆ ದುಡ್ಡು ಕೊಡೋಂಗಿಲ್ಲ, ಕ್ಯಾಮ್ರಾ ಮೆನ್ನಿಗೆ ದುಡ್ಡು ಕೊಡೋಂಗಿಲ್ಲ, ಕ್ಯಾಮ್ರಾ ರೆಂಟಿಗೆ ದುಡ್ಡು ಕೊಡೋಂಗಿಲ್ಲ, ಲೈಟಿಂಗಿಗೆ ದುಡ್ಡು ಕೊಡೋಂಗಿಲ್ಲ, ಲೈಟಿಂಗ್ ಬಾಯ್ಸ್ಗಳಿಗೂ ದುಡ್ಡು ಕೊಡೋಂಗಿಲ್ಲ. ಲಿಟ್ರಲಿ ಜಸ್ಟ್ ಆ ಒಂದು ಕಂಪ್ಯೂಟರ್ ಪವರು ಆ ಜನ್ರೇಟ್ ಮಾಡೋಕ್ಕೆ ಕೂತ್ಕೊಳ್ತಾನಲ್ಲ ಒಬ್ಬ, ಅವನಿಗೆ ಬಿಟ್ಟರೆ ಉಳಿದಿದ್ದೆಲ್ಲ ದುಡ್ಡನ್ನು ಉಳಿಸಿದ್ರು. ಮೇಯ್ನ್ಲಿ ದುಡ್ಡು ಎಲ್ಲಿ ಖರ್ಚಾಗಿರುತ್ತೆ ಅಂದರೆ, ಈ ಸರ್ವರ್ಗಳಿಗೆ ಏನು GPU ಪವರ್ ಬೇಕು ಈ ಒಂದು ಸೀರೀಸನ್ನು ಜನ್ರೇಟ್ ಮಾಡೋದಕ್ಕೆ, ಅದಕ್ಕೆ ಸ್ವಲ್ಪ ದುಡ್ಡು ಖರ್ಚಾಗಿರುತ್ತೆ ಆಯಿತಾ. ಆ್ಯಕ್ಚುಲಿ ನಾವು ಆ್ಯಕ್ಟ್ರ್ಗಳಿಗೆಲ್ಲ ದುಡ್ಡು ಕೊಟ್ಟು ಫಿಸಿಕಲಿ ಒಂದು ಸೀರೀಸನ್ನು ಶೂಟ್ ಮಾಡ್ತೀವಿ ಅಂದರೆ ಕೋಟ್ಯಾನುಗಟ್ಟಲೆ ದುಡ್ಡು ಬೇಕು. ಇದನ್ನು ಲಕ್ಷಗಳಲ್ಲಿ ನಂಗೆ ಅನ್ನಿಸ್ದಂಗೆ ಮುಗಿಸಿರ್ತಾರೆ ಆಯಿತಾ, ಲಕ್ಷಗಳಲ್ಲಿ ಮುಗಿಸಾಕಿರ್ತಾರೆ. ಸೊ ಈ ಸಿನಿಮಾ ಇಂಡಸ್ಟ್ರಿ ಡ್ರಾಸ್ಟಿಕ್ಕಾಗಿ ಚೇಂಜ್ ಆಗುತ್ತೆ ನಂಗೆ ಅನ್ನಿಸ್ದಂಗೆ ಫ್ಯೂಚರ್ನಲ್ಲಿ. ಈ AI ಬಂದಮೇಲೆ ಬರೀ ಸಿನಿಮಾ ಅಷ್ಟೇ ಅಲ್ಲ, ನಾವು ಯೂಟ್ಯೂಬರ್ಸ್ಗಳು ಸಹ ತುಂಬ ಕೇರ್ಫುಲ್ಲಾಗಿರಬೇಕು. ಫಸ್ಟ್ ಆಫ್ ಆಲ್, ನಾವು ಮಾಡುವಂಥ ಈ ವಿಡಿಯೋನ AI ಮುಖಾಂತರ ಮಾಡುವಂಥ ತುಂಬ ಈಸಿ ಆಯಿತಾ. ಒಂದು TV ಸೀರೀಸನ್ನೇ ಮಾಡಾಕಿದರೆ AI ಮುಖಾಂತರ ಅಂದರೆ, ನಾವು ಮಾಡೋ ಯೂಟ್ಯೂಬ್ ವಿಡಿಯೋ ಯಾವ ಲೆಕ್ಕ? ನೆಕ್ಸ್ಟಿಂದ ಹೇಳ್ತೀನಿ ಕೇಳಿ. ಮೊನ್ನೆ ಶರಣ್ ಸರ್ ಹತ್ರ ಮಾತಾಡಬೇಕಾದ್ರೆ ಅವರಿಗೆ ಒಂದು ಪ್ರಶ್ನೆ ಕೇಳಿದ್ದೆ. ಫ್ಯೂಚರ್ನಲ್ಲಿ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಕಂಪ್ನಿಗಳು ಬರ್ತವೆ, ಈ ಆ್ಯಕ್ಟ್ರ್ಗಳ ಹತ್ರ ಅವ್ರು ಆ್ಯಕ್ಟಿಂಗ್ ಮಾಡೋ ಜಸ್ಟ್ ಅವರ ಫೇಸಿಂದು ಡಾಟಾ ಇರುತ್ತಲ್ವ, ಸೊ ಆ ಫೇಸಿಂದ ರೈಟ್ಸನ್ನು ಕೇಳ್ತಾರೆ. ನಿಮ್ಮ ಫೇಸ್ ನಾವು ಯೂಸ್ ಮಾಡಿಕೊಂಡು AI ಮುಖಾಂತರ ಮೂವಿ ಮಾಡ್ತೀವಿ ಅಂತ ಬಂದ್ಬಿಟ್ಟು ಕೇಳ್ತಾರೆ. ನೀವೇನು ಮಾಡ್ತೀರಾ ಅಂತ ಅವ್ರಿಗೆ ಕೇಳಿದ್ದೆ ನಾನು ಆಯಿತಾ. ನೋಡ್ಕೊಂಬನ್ನಿ ಬೇಕಾರೆ. ಅವರು ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ವಂತೆ, ಈ ಥರ ಒಂದಿನ ಬರ್ಬೋದು ಅಂತ. ನಂಗೆ ಅನ್ನಿಸ್ದಂಗೆ ಬಂದುಬಿಟ್ಟಿದೆ ಅದು ಆಲ್ರೆಡಿ ಆಯಿತಾ. ನೆಕ್ಸ್ಟ್ ಯಾವುದಾದ್ರು ಒಂದು ಕಂಪ್ನಿ ನೋಡಿ ಪಕ್ಕ ಮಾಡ್ತಾರೆ, ಯಾವುದೋ ದೊಡ್ಡ ಆ್ಯಕ್ಟ್ರ್ ಹತ್ರ ಅವ್ರದ್ದು ಫೇಸಿಂದು ರೈಟ್ಸನ್ನು ತಗೊಂಬಿಟ್ಟು ಈ ರೀತಿ AI ಮುಖಾಂತರ ಒಂದು ಆ್ಯನಿಮೇಷನ್ ಮೂವಿನೋ ಒಂದು ಆ್ಯಕ್ಚುಲಿ ಈ ರೀತಿ ಒಂದು ಸೀರೀಸ್ನೋ ಮಾಡಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಆಲ್ರೆಡಿ ಈ ಲೆವೆಲ್ಗೆ AI ಒಂದು ವಿಡಿಯೋನ ಜನ್ರೇಟ್ ಮಾಡಿದೆ ಅಂತ ಅಂದರೆ, ಫ್ಯೂಚರ್ನಲ್ಲಿ 1 ವರ್ಷ ಬಿಟ್ಟು, 2 ವರ್ಷ ಬಿಟ್ಟು, 10 ವರ್ಷ ಬಿಟ್ಟು ಯಾವ ರೀತಿ ಈ ಒಂದು AI ವಿಡಿಯೋನ ಜನ್ರೇಟ್ ಮಾಡುತ್ತೆ ಅಂತ ಒಂದು ಸಲ ಯೋಚನೆ ಮಾಡಿ ಆಯಿತಾ. ತುಂಬ ದೊಡ್ಡ ಬದಲಾವಣೆ ಆಗದಿದೆ ಈ ಒಂದು ಮೂವಿ ಸೀರೀಸ್ TV ಇಂಡಸ್ಟ್ರಿಯಲ್ಲಿ. ನಾವು ಎವಾಲ್ವ್ ಆಗಿಲ್ಲ ಅಂದರೆ, ನಾವು ಚೇಂಜ್ ಆಗಿಲ್ಲ ಅಂದರೆ ತುಂಬ ಕಷ್ಟ ಇದೆ. ಸೊ ಆ್ಯಕ್ಟ್ರ್ಗಳಿಗಂತೂ ತುಂಬ ಕಷ್ಟ ಆಗಬಹುದು ಆಯಿತಾ, ಹೊಸಬ್ರಿಗೆ ಕಷ್ಟ ಆಗ್ಬೋದು. ಆಲ್ರೆಡಿ ಫೇಸ್ ವ್ಯಾಲ್ಯೂ ಇದ್ದರೆ ನಂಗೆ ಅನ್ನಿಸ್ದಂಗೆ ಅವ್ರಿಗೆ ರೈಟ್ಸಿಂದ ದುಡ್ಡು ಸಿಗ್ಬೋದೇನೋ ಆಯಿತಾ, ಗೊತ್ತಿಲ್ಲ. ತುಂಬ ಜನಕ್ಕೆ ಕೆಲಸ ಹೋಗ್ಬೋದು. ನೋಡಿ, ಹೇಳಿದ್ನಲ್ಲ, ಕ್ಯಾಮ್ರಾ ಬೇಕಾಗಿಲ್ಲ. ಯಾರೋ ಒಬ್ಬ ಪ್ರೊಡ್ಯೂಸರು AI ಮುಖಾಂತರ ಕಡಿಮೆ ದುಡ್ಡಲ್ಲಿ ಮೂವಿ ಮಾಡಿ ನಾನು ಜಾಸ್ತಿ ದುಡ್ಡು ಮಾಡ್ಬೋದು ಅಂತ ಇದ್ದರೆ, ಏನಕ್ಕೆ ತುಂಬ ದೊಡ್ಡ ಬಡ್ಜೆಟ್ ಹಾಕಿ ಒಂದು ಮೂವಿಯನ್ನು ಶೂಟ್ ಮಾಡ್ತಾನೆ? ಪ್ಯಾಷನ್ ಇದ್ದರೆ ಮಾಡ್ತಾನೆ ಅಷ್ಟೇ. ದುಡ್ಡು ಮಾಡಬೇಕು ಅಂದ್ಕೊಂಡ್ರೆ ಅವ್ನು ಯಾರು ಕೂಡ ಆ ಥರ ಬಡ್ಜೆಟ್ ಹಾಕಕ್ಕೆ ಹೋಗಲ್ಲ. AI ಮುಖಾಂತರ ಜನ್ರೇಟ್ ಮಾಡಿ ರಿಲೀಸ್ ಮಾಡಿಬಿಡ್ತಾನೆ. ತುಂಬ ಕಷ್ಟ ಇದೆ ಫ್ಯೂಚರ್. ಕ್ರೇಜಿ ಗುರಿಯಪ್ಪ, ಸ್ಕೇರಿ. ಎಷ್ಟು ಜನರ ಕೆಲಸ ಹೋಗ್ಬೋದು. ಒಂದು ಮೂವಿ ಶೂಟ್ ಆಗ್ತಾಯಿದೆ ಅಂದರೆ ತುಂಬ ಜನಕ್ಕೆ ಕೆಲಸ ಸಿಕ್ಕಿರುತ್ತೆ. ಲೈಟ್ ಬಾಯ್ಸಿಂದ ಹಿಡಿದು ಕ್ಯಾಮ್ರಾ ವರ್ಕು, ಆಮೇಲೆ ಆ ಟ್ರಾಲಿಯನ್ನು ಮೂವ್ ಮಾಡೋದೆಲ್ಲ ಇರುತ್ತಲ್ವ. ಸೊ ಆ ಒಂದು ಜಾಗದಲ್ಲಿ ತುಂಬ ಜನ ಕೆಲಸವನ್ನು ಮಾಡ್ತಾಯಿರ್ತಾರೆ. ಸೊ AI ಬಂತು ಅಂದರೆ ಅವ್ರಿಗೂ ಸಹ ತುಂಬ ಕಷ್ಟ ಆಗ್ಬೋದು. ಅಷ್ಟೇ ಅಲ್ಲ, ಈ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ಆಲ್ರೆಡಿ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾಯಿದೆ. ಈ ಥಿಯೇಟ್ರಿಂದ ಎಲ್ಲರೂ ಕೂಡ OTT ಕಡೆಗೆ ಸ್ಲೋ ಆಗಿ ಮೂವ್ ಆಗ್ತಾಯಿದ್ದಾರೆ ಆಯಿತಾ. ಸೊ ಮುಂಚೆ ಥರ ಈಗ ನಂಗೆ ಅನ್ನಿಸ್ದಂಗೆ ಜನ ಥಿಯೇಟ್ರಿಗೆ ಬಂದು ಮೂವಿಯನ್ನು ನೋಡ್ತಾ ಇಲ್ಲ. ಅದು ನಾರ್ಮಲ್, ಏನೂ ಮಾಡೋದಕ್ಕಾಗಲ್ಲ. ಬಂದು ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಅಂತ ಅನ್ಬೋದು, ಬಟ್ ಸ್ಲೋಲಿ ಅದು ಎವಾಲ್ವ್ ಆಗುತ್ತೆ. ಕಂಪ್ಲೀಟಾಗಿ ಥಿಯೇಟ್ರಿಂದ ನಾವು OTT ಕಡೆಗೆ ಮೂವ್ ಆಗ್ತೀವಿ ಆಯಿತಾ. ಒಂದು ಕಾಲದಲ್ಲಿ ಸ್ಟೇಜ್ ನಾಟಕಗಳು ತುಂಬ ಪಾಪ್ಯುಲರ್ ಇತ್ತು. ಈಗಲೂ ಸಹ ಮಾಡ್ತಾರೆ, ತುಂಬ ರೇರ್ ಅಲ್ವಾ. ಈ ಸಿನಿಮಾ ಬಂದಮೇಲೆ ನಾಟಕದ ಒಂದು ಇದು ಕಡಿಮೆ ಆಯಿತು.
ಸೊ ನೆಕ್ಸ್ಟ್ OTT ಬಂದಮೇಲೆ ಈ ಥಿಯೇಟ್ರ್ಗಳು ಎಲ್ಲ ಮುಚ್ಚೋಗಿ ಮನೇಲೇ ಕೂತ್ಕೊಂಡು ನೋಡೋ ಥರ ಆಗುತ್ತೆ. ಈಗ ನಾವು ಸಿನಿಮಾ ಬಂತು ಅಂದ್ಬಿಟ್ಟು ನಾಟಕ ಸಿನಿಮಾಯಿಂದ ಒಂದು ಅವ್ರದ್ದು ವ್ಯಾಲ್ಯೂ ಕಡಿಮೆ ಆಗ್ತದೆ ಅಂದ್ಬಿಟ್ಟು ನಾವು ಸಿನಿಮಾ ಬ್ಲೇಮ್ ಮಾಡೋದಕ್ಕಾಗತ್ತಾ? ಈಗ OTT ಬಂತು ಅಂದರೆ ಥಿಯೇಟ್ರ್ಗಳು ಕ್ಲೋಸ್ ಆಗ್ತವೆ, ಏನು ಮಾಡೋದಕ್ಕಾಗಲ್ಲ. ನಾವು ಅದನ್ನು ಒಪ್ಕೋತಾ ಇದ್ದೀವಿ ಅಂತ ಅಂದರೆ ಇದನ್ನು ಒಪ್ಕೊಳ್ಳೇಬೇಕು, OTTಯನ್ನು. ಏನೂ ಮಾಡೋದಕ್ಕಾಗಲ್ಲ. ನೀವೇನಾದ್ರು ಆ್ಯಕ್ಟ್ರ್ಗಳಿದ್ರೆ, ಸಿನಿಮಾ ಫೀಲ್ಡಲ್ಲಿದ್ದರೆ, ನಿಮ್ಮ ಒಪಿನಿಯನ್ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ, ಏನಾಗ್ಬೋದು ಫ್ಯೂಚರ್ನಲ್ಲಿ? ಐ ಹೋಪ್ ಈ ಥರ ಆಗದೇ ಇರಲಿ, ಆಯಿತಾ. ಕಂಪ್ಲೀಟಾಗಿ AI ಶಿಫ್ಟ್ ಆಗದೇ ಇರಲಿ. ಬಟ್ ಏನೂ ಮಾಡೋದಕ್ಕಾಗಲ್ಲ, ರೆಡಿ ಇರ್ಬೇಕು ನಾವು, ಆಯಿತಾ. ಸೊ ರೆಡಿ ಇರಿ, ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟು ಇದ್ರ ಕಡೆಗೆ ನಾವು ಹೆಂಗಿದ್ರೂ ಸಹ ಯಾವ ರೀತಿ ಈ ಒಂದು ಫೀಲ್ಡಿಗೆ ಅಡ್ಜಸ್ಟ್ ಆಗ್ಬೋದು. ಮೋಸ್ಟ್ಲಿ ನೋಡಿ, AI ಬಂತು ಅಂದರೂ ಸಹ ಮೋಸ್ಟ್ಲಿ ವಾಯ್ಸ್ ಓವರ್ ಆರ್ಟಿಸ್ಟ್ಗಳಿಗೆ ಪ್ರಾಬ್ಲಮ್ ಆಗದಿರ್ಬೋದು. ಈಗಂತೂ ವಾಯ್ಸ್ನೂ ಸಹ AI ಮುಖಾಂತರ ಜನ್ರೇಟ್ ಮಾಡುವಂಥ ಟೂಲೆಲ್ಲ ಬಂದುಬಿಟ್ಟಿದೆ. ಸೊ ಅದು ಕಷ್ಟನೇ. ಮ್ಯೂಸಿಕ್ಕೂ ಸಹ ಇತ್ತೀಚೆಗೆ AI ಮುಖಾಂತರ ಜನ್ರೇಟ್ ಮಾಡ್ಕೊಬೋದು. ಯಪ್ಪ, ಹೆವಿ ಕಷ್ಟ ಇದೆ, ಎಲ್ರಿಗೂ ಕಷ್ಟ ಇದೆ. ಹೇಳ್ತಿರೋ ನಮ್ಮ ಕೆಲಸನೇ ಕಷ್ಟ ಇದೆ, ಯೂಟ್ಯೂಬರ್ಸ್ಗಳಿಗೂ ಕಷ್ಟ ಇದೆ, ಎಲ್ರಿಗೂ ಕಷ್ಟ ಇದೆ, IT ಅವ್ರಿಗೂ ಕಷ್ಟ, ಎಲ್ರಿಗೂ ಕಷ್ಟ ಇದೆ. ಸವಾಸಲ್ಲ ಗುರು, ಸ್ಕೇರಿ. ಇದು ನೋಡಿದೆ, ಲೆವೆಲಿಗೆ ಜನ್ರೇಟ್ ಮಾಡಿದರೆ ಚೆನ್ನಾಗಿ ಮಹಾಭಾರತ್ ಏಕ್ ಧರ್ಮಯುದ್ಧನ. ಬಟ್ ಅಲ್ಲಿ ಇಲ್ಲಿ ಕೆಲವೊಂದು ಫ್ಲಾಸ್ಗಳಿದೆ. ಬಟ್ ಪ್ರಾಬ್ಲಮ್ಮು ಹೌದು, ಈ ವರ್ಷ ಲಾಸ್ಟ್ ಇಯರು ಈ ವಿಡಿಯೋ ಜನ್ರೇಷನು ಪರ್ಫೆಕ್ಟ್ ಆಯಿತು. ಹೋದ ವರ್ಷ ಬರೀ 1 ವರ್ಷಕ್ಕೆ ಈ ಲೆವೆಲ್ ಆಗಿದೆ. ಇನ್ನು ನೆಕ್ಸ್ಟ್ 10 ವರ್ಷದಲ್ಲಿ ಹೆಂಗಿರ್ಬೋದು ಯೋಚನೆ ಮಾಡ್ಕೊಳ್ಳಿ. ನೆಕ್ಸ್ಟ್ 10 ವರ್ಷದಲ್ಲಿ ನೀವು ವಿಡಿಯೋ ನೋಡಿದ್ರೆ ಅದು AI ಜನ್ರೇಟೆಡ್ ವಿಡಿಯೋನ 10 ವರ್ಷನೂ ಬೇಡ, 5 ವರ್ಷ ಅಂದ್ಕೊಳ್ಳಿ, ಆಯಿತಾ. ಅದು ವಿಡಿಯೋ AI ಜನ್ರೇಟೆಡ್ ಅಲ್ವಾ ಅನ್ನೋದು ನಿಮಗೆ ಗೊತ್ತೇ ಆಗಲ್ಲ. ಆ ಲೆವೆಲಿಗೆ ಔಟ್ಪುಟ್ ಬರುತ್ತೆ. ಈಗಲೇ ಹಿಂಗಿದೆ ಅಂತ ಅಂದರೆ ಯಪ್ಪ ದೇವ್ರೆ, ಕಷ್ಟ ಇದೆ, ಕ್ರೇಜಿ ಮಾತ್ರ ಅಪ್ಪ. ಸೊ ಇದಿಷ್ಟು ಈ ಒಂದು ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಕೆಲವೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.